ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಖದೀಮರ ತಂಡ ಇದೆ. ಏನ್ ಕದೀತಾರೆ, ಏನ್ ಕದ್ದಿದ್ದಾರೆ, ಅಥವಾ ಏನ್ ಕದ್ದಿದ್ದಕ್ಕೆ ಹೊರಟಿದ್ದಾರೆ ಅಂತ ಅನ್ನೋದನ್ನ ಅವರ ಹತ್ರದಿಂದನೇ ತಿಳ್ಕೊಳ್ಳೋಣ ಬನ್ನಿ. ಅವರ ಬಾಯಿಯಿಂದ ಏನ್ ಕದೀತಾರೆ ಅಂತ ಹೇಳಿ ತಿಳ್ಕೊಳ್ಳೋಂತ ಸಮಯ ಇವಾಗ. ಸೊ ಡೈರೆಕ್ಟರ್ ಸಾಯಿ ಪ್ರದೀಪ್ ಅವರಿಗೆ ಸ್ವಾಗತ ಸರ್, ನಮಸ್ಕಾರ. ಅಂಡ್ DOP ನಾಗಾರ್ಜುನ ಅವ್ರಿಗೂ ಸ್ವಾಗತ, ನಮಸ್ಕಾರ. ಶ್ರೀನಿಧಿ ಫ್ರಮ್ ಬೆಂಗಳೂರು ಅವ್ರಿಗೆ ಸ್ವಾಗತ, ನಮಸ್ಕಾರ. ಓಕೆ, ಸೊ ಖದೀಮರ ತಂಡ ಅಂತ ಹೇಳಿದ ತಕ್ಷಣ ಸರ್, ಇಟ್ ಇಸ್ ಲೈಕ್ ಖದೀಮ್ ಅಂತ ಇಟ್ಟಾಗ ಯಾವ ಟೀಮ್ ಅಂದ್ರೆ ಖದೀಮ ಟೀಮ್ ಅಂತ. ಸೊ ಯಾಕೆ ಆ ಒಂದು ಟೈಟಲ್ ಆಪ್ಟ್ ಆಯ್ತು ಈ ಒಂದು ಕ್ಯಾರೆಕ್ಟರ್ಗೆ, ಹೇಗೆ ಡಿಸೈಡ್ ಮಾಡಿದ್ರಿ ನೀವು? ಸರ್, ಈ ಕತೆ ತಗೊಂಡ್ ಈ ಕತೆ ಮಾಡ್ಬೇಕಾದಾಗ ನಮ್ಗೆ ಸಾಕಷ್ಟು ಒಂದು ಕಳ್ತನ ಅನ್ನೋದು ಫಿಕ್ಸ್ ಆಗಿತ್ತು. ಅಂದ್ರೆ ತುಂಬಾ ಕಮರ್ಷಿಯಲ್ ಆಗಿ ಮಾಡೋದ್ ಬೇಡ, ತುಂಬಾ ಎಕ್ಸ್ಪೆರಿಮೆಂಟಲ್ ಮಾಡೋದ್ ಬೇಡ. ಕಳ್ತನ ಅನ್ನೋದು ಕಾಮನ್ ಆಗಿ ಎಲ್ರಿಗೂ ಚೆನ್ನಾಗಿ ಗೊತ್ತಿರೋ ಅಂತ ಸಬ್ಜೆಕ್ಟ್ ಕಳ್ಳರು ಅಂತಂದ್ರೆ. ಸೊ ಕಳ್ಳರನ್ನ ಇಟ್ಕೊಂಡೆ ಒಂದು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಕಳ್ಳನ್ಗೆ ಅವಾಗ ಪ್ಲಾನ್ ಮಾಡಿದ್ವಿ. ನಾನೊಬ್ಬ ಕಳ್ಳ, ಅಣ್ಣವ್ರದ್ದು ಆಲ್ರೆಡಿ ಇದೆ, ಸರಿ ಓಕೆ, ನೆಕ್ಸ್ಟ್ ಏನ್ ಮಾಡೋಣ. ಕಳ್ತನದಲ್ಲಿ ಇವನು ಸ್ವಲ್ಪ ತುಂಟ ಕಳ್ಳ, ಕದಿಯೋದ್ರಲ್ಲಿ ವಿಶೇಷ ಕಳ್ಳ. ಸೊ ಅದಕ್ಕೆ ಏನ್ ಮಾಡೋದು ಅಂದ್ರೆ ಏನಂತಾರೆ, ಐನಾತಿ ಅಂತಾರಲ್ಲ, ಐನಾತಿ ನನ್ ಬಲ್ಲನ್ ಮಗ ಅಂತಾರೆ. ಸೊ ಈ ಐನಾತಿ ಕೂಡ ಅನ್ಕೊಂಡಿದ್ವಿ ಆಕ್ಚುಲಿ. ಅದಾದ್ಮೇಲೆ ಸರಿ ಐನಾತಿನ ಒಂದ್ ಕೆಲಸ ಮಾಡೋಣ, ಸಾಂಗಿಗೆ ಐನಾತಿ ಶೋಕಿವಾಲ ಅಂತ ಇಟ್ಕೊಂಡು ಇನ್ನೇನ್ ಬೈಬೋದು ಹಳ್ಳಿ ಕಡೆ ನಾರ್ಮಲ್ ಆಗಿ ಅಂತ, ಕದೀಮ್ ನನ್ ಮಗನೆ ಅಂತ ಬೈತಾರೆ ಹಳ್ಳಿ ಕಡೆ. ಸೊ ಕದೀಮ ಅದು ಟೈಟ್ಲ್ ಒಂಥರ ಕಾಮಿಕ್ ಆಗೂ ಇದೆ, ಕದೀಮ ಆ ತರನೂ ಇದೆ, ಎರಡು ಮಾಸ್ ಎಲಿಮೆಂಟ್ ಇದೆ, ಕಾಮಿಕ್ ಆಗೂ ಇದೆ. ಸೊ ಅದು ಎರಡು ಇಟ್ಕೊಂಡು ನಾವು ಕದೀಮನ ಪ್ಲಾನ್ ಮಾಡಿದ್ವಿ. ಓಕೆ. ಅಂಡ್ ಶ್ರೀನಿಧಿ ಅವರ ಒಂದು ಪಾತ್ರ ಖದೀಮನ್ಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್? ನೀವು ಒಂದೊಂದ್ಸಲ ಒಂದೊಂದ್ ಹ್ಯಾಂಡ್ ಅದು, ಅವ್ರಿಗೆ ಹೆಂಗ್ ಬೇಕು ಹಾಗೆ. ಅವ್ರು ಲವ್ ಮಾಡೋ ಮೂಡಲ್ಲಿ ಇದ್ದಾಗ ನಾನ್ ಲೆಫ್ಟ್ ಹೋಗ್ತೀನಿ, ಅಥವಾ ರೈಟ್ ಬರ್ತೀನಿ. ಲವ್ ಮಾಡೋ ಮೂಡಲ್ಲಿ ಇದ್ದಾಗ ರೈಟ್ ಬರ್ತೀನಿ, ಕದಿಯೋ ಮೂಡ್ ಹೋದಾಗ ಲೆಫ್ಟ್ ಹೋಗ್ತೀನಿ. ಹಂಗಿದೆ ಕರೆಕ್ಟ್. ಓಕೆ, ಒಟ್ನಲ್ಲಿ ಅವ್ರು ಸಿಕ್ಕಾಕೊಂಡ್ರೆ ಬೇಡಿ ಯಾರ ಕೈಗೆ ಬೀಳುತ್ತೆ, ನಿಮ್ ಲೆಫ್ಟ್ ಹ್ಯಾಂಡಿಗ ರೈಟ್ ಹ್ಯಾಂಡಿಗ? ಅದು ಡೈರೆಕ್ಟ್ ಬೀಳುತ್ತೆ. ಸರ್, ಫ್ರೇಮ್ಸ್ ಗಳ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಸಿನಿಮಾದಲ್ಲಿ, ಅಂದ್ರೆ ನಿಮ್ಮ ಒಂದು ಕೈ ಚಳಕನ ಟ್ರೈಲರ್ ನಲ್ಲಿ ನೋಡ್ಬೋದು ನಾವು. ಎಕ್ಸ್ಪೀರಿಯನ್ಸ್ಡ್ ಕಲಾವಿದರಿಂದ ಹಿಡಿದು ಹೊಸಬರವರೆಗೂ ಕೂಡ ಒಳ್ಳೊಳ್ಳೆ ಫ್ರೇಮ್ಸ್ ಗಳನ್ನ ಸೆಟ್ ಮಾಡಿದೀರಾ. ಅಂಡ್ ತುಂಬಾನೇ ಚೆನ್ನಾಗಿ ಕೆಲಸನ ತೋರಿಸಿದೀರಾ ಸರ್. ನಿಮಗೆ ತುಂಬಾ ಮನಸ್ಪೂರ್ವಕವಾಗಿ ಇಷ್ಟವಾದಂತ ಒಂದು ಶಾಟ್ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಯಾವ್ದು? ಮನಸ್ಪೂರ್ವಕವಾಗಿ ಇಷ್ಟ ಆಗುವಂಥದ್ದು ಅಂತಂದ್ರೆ, ಇಡೀ ಸಿನಿಮಾದಲ್ಲಿ ಎಲ್ಲ ಫ್ರೇಮ್ಸ್ ತುಂಬಾ ಇಷ್ಟನೇ. ಅದರಲ್ಲಿ ಬಹಳ ಮುಖ್ಯ ಏನಂತಂದ್ರೆ, ನಮ್ಮ ಕೃಷ್ಣರಾಜ ಮಾರ್ಕೆಟ್ ಅಲ್ಲಿ ಮಾಡಿದ್ವಿ, KR ಮಾರ್ಕೆಟ್ ಅಲ್ಲಿ. ಅಲ್ಲಿ ಆಲ್ಮೋಸ್ಟ್ ನಾವು ಒಂದು 60 to 70% ಅಲ್ಲೇ ಶೂಟ್ ಮಾಡಿದೀವಿ, KR ಮಾರ್ಕೆಟ್ ಅಲ್ಲೇ. ಅಲ್ಲಿ ಹಣ್ಣಿನ ಮಾರ್ಕೆಟ್ ಇರ್ಬೋದು, ತರಕಾರಿ ಮಾರ್ಕೆಟ್, ಫ್ಲವರ್ ಮಾರ್ಕೆಟ್, ಸಂಡೇ ಬಜಾರು, ಎಲ್ಲ ತರದ್ದು ಮಾಡಿದೀವಿ. ಮತ್ತೆ ಕೆಂಪು ಬಿಲ್ಡಿಂಗ್ ಇದೆಯಲ್ಲ ಪ್ರಾರಂಭದಲ್ಲಿ, ಅಲ್ಲೂ ಕೂಡ ಅದ್ರ ಮೇಲೆ ಕೆಳಗೆ ಎಲ್ಲ ಕಡೆನೂ ಮಾಡಿದೀವಿ. ಅಲ್ಲಿ ತೆಗ್ದಿದ್ದು, ಮಾರ್ಕೆಟ್ ಅಲ್ಲಿ ತೆಗ್ದಿದ್ದು ಅಷ್ಟು ಶಾಟ್ಗಳು ಕೂಡ, ಅಷ್ಟು ಫ್ರೇಮ್ಸ್ ವಂಡರ್ಫುಲ್. ಯಾಕೆಂತಂದ್ರೆ ನಾವು ಹಲವಾರು ಸಿನಿಮಾಗಳಲ್ಲಿ KR ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ದಾರೆ, ಬಟ್ ನಮ್ಮ ಸಿನಿಮಾದಲ್ಲಿ ಹೆಚ್ಚಿಗೆ ತೆಗೆಯುವಂತ ಅವಕಾಶ ನಮ್ಗೆ ಸಿಕ್ತು. ಅದನ್ನ ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ಬಹಳ ಸುಂದರವಾಗಿ ನಮ್ಮ ಮಾರ್ಕೆಟ್ನ ತೋರಿಸುವಂತದ್ದು. ಯಾಕೆ ಆ ಥರ ತೋರಿಸ್ಕೋಬೇಕು ಅನ್ನೋ ಖುಷಿ ಆಯ್ತು ಅಂತಂದ್ರೆ, ಅದರಲ್ಲಿ ಒಂದು ಚರಿತ್ರೆ ಇದೆ ಆ KR ಮಾರ್ಕೆಟ್ಗೆ. ಅದು ನಮ್ಮ ರಾಜರ ಕಾಲದ್ದು, ಮತ್ತೆ ರಾಜರ ಹೆಸರಿರ್ತಕ್ಕಂಥದ್ದು ಕೃಷ್ಣರಾಜೇಂದ್ರ ಒಡೆಯರ್ದು. ಸೊ ಹಾಗಾಗಿ ಅದ್ರ ಜೊತೆಗೆ ನಮ್ಮ ಏಷ್ಯಾದಲ್ಲೇ ನಂಬರ್ 1 ಫ್ಲವರ್ ಮಾರ್ಕೆಟ್ ಅದು ನಮ್ಮ KR ಮಾರ್ಕೆಟ್. ಆ ಥರ ಒಂದು ಇತಿಹಾಸ ಚರಿತ್ರೆ ಇರೋದ್ರಿಂದ ಅಂಥ ಒಂದು ಸ್ಥಳದಲ್ಲಿ ನಾವು ಶೂಟಿಂಗ್ ಮಾಡ್ತೀವಿ ಅಂತಂದರೆ ನಮಗೆ ಭಾಳ ಹೆಮ್ಮೆ ಮತ್ತು ಖುಷಿ ಆಗುತ್ತೆ. ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಸುಂದರವಾಗಿ ನಾವು ತೋರಿಸ್ಬೇಕು ಅಂತನ್ಬಿಟ್ಟು. ಮತ್ತು ಅಲ್ಲಿ ತುಂಬ ಕಷ್ಟದ ಜನಗಳು ಇದ್ದಾರೆ, ಮತ್ತು ಸ್ವಲ್ಪ ಅನುಕೂಲವಾಗಿದ್ದಾರೆ, ಎಲ್ಲ ವ್ಯಾಪಾರಸ್ಥರು ತುಂಬ ಜನ ಇದ್ದಾರೆ. ಅವರ ಜೀವನವನ್ನು ತೋರಿಸ್ತಕ್ಕಂಥದ್ದು ಒಂದು ಈ ಕಥೆನಲ್ಲೇ ಅಳವಡಿಸ್ಕೊಂಡಿದ್ದೀವಿ ಅದನ್ನು. ಸೊ ಹಾಗಾಗಿ ಅದು ತೆಗೆಯೋದು ನಮಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಅಷ್ಟೊಂದು ಜನಗಳ ಮಧ್ಯ ಸಾವಿರಾರು ಜನ, ಲಕ್ಷಾಂತರ ಜನ ಪ್ರತಿದಿನ ಓಡಾಡ್ತಾ ಇರ್ತಾರೆ, ಪರ್ಚೇಸಿಂಗ್ ಬರ್ತಿರ್ತಾರೆ. ಕ್ಯಾಮ್ರಾಗೆ ಪ್ರಾರಂಭದಲ್ಲಿ ಏನಕ್ಕೆ ಇಲ್ಲಿ ಬಂದು ನಮ್ಗೆ ತೊಂದರೆ ಕೊಡ್ತೀರಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ರು. ಮತ್ತೆ ಗೊತ್ತಿಲ್ಲದೆ ಎಷ್ಟೋ ಜನ ಬಂದು ಅಡ್ಡ ನಿಂತ್ಕೊಂಡ್ಬಿಡೋರು, ನೋಡ್ತಾ ಹಂಗೆ ಒಳಗಡೆ ಫ್ರೇಮ್ ಒಳಗಡೆ ಬಂದ್ಬಿಡೋರು, ಆ ಥರ ಎಲ್ಲ ಬರ್ತಿದ್ರು. ಆಮೇಲೆ ಅವ್ರಿಗೆ ನಮ್ಮ ಸಿನಿಮಾ ಮಾಡ್ತಾ ಇದ್ದೀವಿ ವಿಧಾನಗಳೆಲ್ಲ ನೋಡ್ಬಿಟ್ಟು ಅವ್ರಿಗೆ ತುಂಬ ಖುಷಿ ಆಯ್ತು. ಆಮೇಲೆ ಅಲ್ಲಿನ ವ್ಯಾಪಾರಸ್ಥರು ಯಾರು ತೊಂದರೆ ಕೊಡೋದಂಗೆ ನಮಗೆ ಅನುಕೂಲ ಮಾಡಿಕೊಡೋ ಥರನೇ ಅವರೇ ನಮ್ಗೆ ಸಹಾಯ ಮಾಡಿ, ಮತ್ತು ಅಲ್ಲಿನ ಪೊಲೀಸ್ ಸಿಬ್ಬಂದಿ ಕೂಡ ನಮ್ಗೆ ತುಂಬ ಸಹಾಯ ಮಾಡಿ. ಸೊ ಜನಗಳು ಕೂಡ, ನಮ್ಮ ಜನತೆ ಯಾರು ಬರ್ತಿದ್ರು ಪರ್ಚೇಸ್ಗೆ ಅಂತ ಅಂದ್ಬಿಟ್ಟು, ಅವರು ಕೂಡ ಮತ್ತೆ ತೊಂದರೆ ಯಾರು ಕೊಟ್ಟಿಲ್ಲ, ನಮಗೆ ತೊಂದರೆ ಕೊಡ್ದಿರ, ಗೊತ್ತಿಲ್ಲದೆ ಸಡನ್ ಆಗಿ ಬರ್ತಿದ್ರೆ ಹೊರತು ಗೊತ್ತಾಗಿ ಯಾರು ತೊಂದರೆ ಕೊಟ್ಟಿಲ್ಲ. ಅದನ್ನೆಲ್ಲ ತುಂಬಾ ಚಾಲೆಂಜಿಂಗ್ ಆಗಿ ಶೂಟ್ ಮಾಡಿದೀವಿ. ವಂಡರ್ಫುಲ್ ಆಗಿ ಬಂದಿದೆ ಸಿನಿಮಾ. ಓಕೆ. ಅಂಡ್ ಈ ಒಂದು ಜಾನರ್ ಯಾವ ಒಂದು ಜಾನರ್ ಬರ್ತದೆ, ಈ ಒಂದು ಫಿಲ್ಮ್ ನಲ್ಲಿ ಬರುವಂತ ಒಂದು ಜಾನರ್ ಯಾವ ಜಾನರ್ಗೆ ನೀವು ಕಂಪೇರ್ ಮಾಡ್ತೀರಾ ಇದನ್ನ?
ಆಕ್ಚುಲಿ ನೀವು ಕೇಳಿದ ಒಳ್ಳೆ ಕ್ವಶನ್. ಇದ್ರಲ್ಲಿ ನಾವು ಜಾನರ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗಲ್ಲ. ಲೈಕ್ ಎಲ್ಲಾ ಆಡಿಯನ್ಸ್ಗೂ ಸೆಟ್ ಆಗುತ್ತೆ. ಲೈಕ್ ಮಾಸ್ ಬೇಕಾ, ಮಾಸ್ ಇದೆ, ಮಾಸ್ ಜನರ್ ಇದೆ. ಎಮೋಷನ್ಸ್ ಬೇಕಾ, ಎಮೋಷನ್ಸ್ ಇದೆ. ಸಾಂಗ್ ಬಗ್ಗೆ ಬಂದ್ರೆ ಒಳ್ಳೆ ಮ್ಯೂಸಿಕ್ ಸಾಂಗ್ಸ್ ಇದೆ. ನಮ್ಮ ಶಶಾಂಕ್ ಶೇಷಗಿರಿ ಅವ್ರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಅದ್ಭುತವಾದ ಸಾಂಗ್ಗಳು. ಜೊತೆಗೆ ನಿಮಗೆ ಲವ್ ಸ್ಟೋರಿ ಬೇಕಾ, ಕಾಲೇಜ್ ಆಡಿಯನ್ಸ್ಗೆ ಇದೆ. ಇದೆಲ್ಲದಕ್ಕೆ ಇದ್ರ ಜೊತೆಲಿ ಕೆಟ್ಟ ಮಾತಾಗಿರ್ಬೋದು ಅಥವಾ ಕೆಟ್ಟ ದೃಶ್ಯ ಆಗಿರ್ಬೋದು ಸಿನಿಮಾದಲ್ಲಿದೆ. ಸೊ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಆರಾಮಾಗಿ ಬಂದು ಕುತ್ಕೊಂಡು 2.5 ಅವರ್ ಸಿನಿಮಾ ನೋಡ್ಕೊಂಡು ಖುಷಿಯಾಗಿ ಹೋಗ್ಬೋದು. ಸೊ ಎಲ್ಲಾ ಜಾನರು ಇದೆ ಇದರಲ್ಲಿ. ಅಂದ್ರೆ ಒಳ್ಳೆ ರೀತಿಯಲ್ಲಿ ರೊಮ್ಯಾಂಟಿಕ್, ಆಕ್ಷನ್, ಎಮೋಷನ್ಸ್ ಎಲ್ಲಾನು ಇದೆ. ಓಕೆ, ಶಶಾಂಕ್ ಶೇಷಗಿರಿ ಅವರು ನೋಡೋದಕ್ಕೆ ಒಂದ್ ಸ್ವಲ್ಪ ವಿಲನ್ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಅವರು ಏನಾದ್ರು ಒಂದ್ ಕ್ಯಾರೆಕ್ಟರ್ ಕೊಟ್ಟಿದ್ರೆ ನೀವು ಮೂವಿನಲ್ಲಿ ಹೇಗೆ ಅಂತ? ಹೌದು ಸರ್, ಆಕ್ಚುಲಿ ಅದು ಬರಿಬೇಕಾದ್ರೆ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ಅವ್ರು ಬಂದಾಗ್ಲಿ ಅವ್ರು ಫಸ್ಟ್ ಟೈಮ್ ಮ್ಯೂಸಿಕ್ಗೆ ಅಂತ ಬರೆಯೋದೇನೋ ಬರ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು. ತಲೆಯಲ್ಲಿ ಏನೋ ಒಂದಿತ್ತು, ಈ ತರ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡ್ಬೇಕು ಅಂತ. ಅವ್ರು ಒಂದ್ಸತಿ ಮ್ಯೂಸಿಕ್ ಒಂದು ಮೀಟಿಂಗಿಗೆ ಬಂದ್ಬಿಟ್ಟು ಹೋದ್ರು. ಅವ್ರು ಬಂದ ತಕ್ಷಣ ಪ್ರೊಡ್ಯೂಸರ್ಗೆ ಹೇಳ್ದೆ ಈ ಕ್ಯಾರೆಕ್ಟರ್ ಹತ್ರ ಮಾಡ್ಸೋಣ ಅಂತ. ಅದೇನೋ ಸೆಟ್ಟೇ ಆಗ್ಬಿಡ್ತು ಅವ್ರಿಗೆ ಕ್ಯಾರೆಕ್ಟರ್. ಓಕೆ, ಒಪ್ಕೊಂಡು ಚೆನ್ನಾಗಿ ಮಾಡ್ಕೊಟ್ರು ಕ್ಯಾರೆಕ್ಟರ್. ವಾಯ್ಸ್ ಮತ್ತೆ ಒಂದು ಲುಕ್ಸ್ ಎಲ್ಲದನ್ನು ಕೂಡ. ನೀವು ಸಿಂಗರ್ ಅಂತ, ಸಿಂಗರ್ ಯಾವ ಕಡೆಯಿಂದ ನೀವು ಸಿಂಗರ್ ತರ ಕಾಣಿಸ್ತೀರಾ ಅನ್ನೋ ತರನೇ ಕೇಳ್ತಾರೆ ಅನ್ಸುತ್ತೆ ಜನ ಎಲ್ಲ. ಹೌದು. ಬಟ್ ತುಂಬಾ ಜನರಿಗೆ ಗೊತ್ತಿರುವಂತವ್ರಿಗೆ ಅವರು ಎಸ್ ಈಸ್ ಪರ್ಫೆಕ್ಟ್ ಸಿಂಗರ್ ಅನ್ನೋ ತರ ಅನ್ಸುತ್ತೆ. ಹೌದು, ಅಯ್ಯೋ ಅವ್ರ ವಾಯ್ಸ್ ಮಾರ್ವಲಸ್. ಹೌದು, ಬಿಕಾಸ್ ಅಪ್ಪು ಸರ್ಗೆ ಹಾಡಿದ್ದಾರೆ, ದರ್ಶನ್ ಸರ್ಗೆ ಹಾಡಿದ್ದಾರೆ. ಸೊ ಹೀಗೆ ಹಲವಾರು ಆರ್ಟಿಸ್ಟ್ ಗಳಿಗೆ ಅವ್ರ ಧ್ವನಿನ ನೀಡಿದ್ದಾರೆ ಅಂತ ಬಹಳ ಖುಷಿ ಆಗುತ್ತೆ. ಅಂಡ್ ಅವರು ಬರ್ದಿರುವಂತಹ ಸಾಂಗ್ಸ್ ಗಳಲ್ಲಿ ನಿಮ್ಗೆ ಫೇವ್ರೇಟ್ ಅಂತ ಅನ್ಸಿರುವಂತದ್ದು ಯಾವ್ದು ಸರ್? ಅವರು ಆಕ್ಚುಲಿ ಒಂದ್ ಸಾಂಗ್ ಅವ್ರು ಬರ್ದಿದ್ದಾರೆ, ಅದು ಲಿರಿಕ್ ಚೆನ್ನಾಗಿ ಬರ್ದಿದ್ದಾರೆ. ಆಮೇಲೆ ಅವ್ರು ಒಂದ್ ಸಾಂಗ್ ಹಾಡಿ, ಒಂದು ಬಿಟ್ ಸಾಂಗ್ ಹಾಡಿದ್ದಾರೆ, ಒಂದ್ ಸಾಂಗ್ ಪೂರ್ತಿ ಹಾಡಿದ್ದಾರೆ. ಅಲ್ಲ, ಅವ್ರು ಯಾವ್ದು ಇಷ್ಟ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಶಶಾಂಕ್ ಸರ್ ವಾಯ್ಸೇ ಸೂಪರ್. ಅವ್ರು ಯಾವ್ದು ಹಾಡಿದ್ರು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಆಕ್ಚುಲಿ ನಮ್ಮ ಸಿನಿಮಾದಲ್ಲಿ ಎಲ್ಲಾ ಸಾಂಗು ಫಸ್ಟ್ ಹಾಡಿದ್ರು ಅವರು. ನಮ್ ತಲೆಯಲ್ಲಿ ಗುಂಗ್ ಹೆಂಗಿತ್ತು ಅಂದ್ರೆ, ಬೇರೆಯವರು ಹಾಡ್ದಾಗ ಹೊಸ್ದಾಗ ಅದೇ ತರ ಇದೆಯಲ್ಲ, ಅದೇ ಚೆನ್ನಾಗಿದೆಯಲ್ಲ ಆ ಫೀಲ್ ಇರೋದು. ಅದು ನಮ್ಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಲೇಟ್ ಆಯ್ತು ಬೇರೆಯವರೆಲ್ಲ ಹಾಡಿದ್ಮೇಲೆ. ಯಾಕಂದ್ರೆ ಫಸ್ಟ್ ಅವ್ರು ಹಾಡಿದ್ದೆ ನಮ್ಗೆಲ್ಲಾ ಇಷ್ಟ, ಎಲ್ಲಾ ಸಾಂಗ್ ಇವರೇ ಹಾಡ್ಬಿಡ್ಲಿ ಅನ್ನೋ ತರ ಇತ್ತು. ಆಮೇಲೆ ಇಲ್ಲ, ಅವರೇ ಹೇಳಿದ್ರು ಇಲ್ಲ ಹಿಂಗ್ ಮಾಡ್ಬೇಕು, ಒಬ್ಬೊಬ್ರು ಒಂದೊಂದು ಹಾಡು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲಾರ ಹತ್ರ ಹಾಡ್ಸಿದ್ರು. ಆಮೇಲೆ ಬೇರೆ ಸಿಂಗರ್ಸ್ ಅಷ್ಟೇ ತುಂಬಾ ಅದ್ಭುತವಾಗಿ ನಮ್ಗೆ ಹಾಡ್ಕೊಟ್ಟಿದ್ದಾರೆ ಸಾಂಗ್ ನ. ಓಕೆ, ಅಂಡ್ ಶ್ರೀನಿಧಿ ಅವರಿಗೆ ಇನ್ನೂ ಹಲವಾರು ಸಪೋರ್ಟಿಂಗ್ ರೋಲ್ಸ್ ಗಳು ಜೊತೆಲಿ ಇರ್ತಾರೆ. ಸೊ ನಿಮ್ಮ ಒಂದು ಫ್ರೆಂಡ್ಸ್, ಗೆಳೆಯರ ಬಳಗದ ಬಗ್ಗೆ ಹೇಳ್ತೀರಾ ಅಂತಲ್ಲ, ಯಾರೆಲ್ಲ ಆಕ್ಟ್ ಮಾಡಿದ್ರು ನಿಮ್ ಜೊತೆಗೆ? ನನ್ ಜೊತೆ ಕುಶಾಲು, ಕೃಷ್ಣ, ಆಮೇಲೆ ಅರಸು ಅವರು 4 ಜನ ನಾವು ಫ್ರೆಂಡ್ಸ್ ಹೀರೋ. ಸೊ ಅದ್ರಲ್ಲಿ ಅದೇ ಎಲ್ರು ಕದೀಮ್ರೆ, ಅದ್ರಲ್ಲಿ ನಾನು ಒಂದ್ ಸ್ವಲ್ಪ ಒಳ್ಳೆ ಕದೀಮ್, ಅದೇ ಪಾಯಿಂಟ್ ಇರೋದು ಲಾಜಿಕ್. ಅದ್ರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಶೋಕಿ ಇರುತ್ತೆ. ಸೊ ಹಂಗೆ, ಸೊ ಅದ್ರಲ್ಲಿ ಟೀಮ್ ಅಲ್ಲಿ ಸ್ವಲ್ಪ ಏನ್ ಮಾಡ್ಬೇಡ ಕಣೋ ಅಂತ ಹೇಳ್ಬಿಟ್ಟು ಜೊತೆಗೂ ಕದೀತೀನಿ ಎಂಡ್ ಆಫ್ ದ ಡೇ. ಸೊ ಬೇಡ ಅಂತ ಗೊತ್ತು ಹೇಳ್ತೀನಿ, ಆಮೇಲೆ ಫ್ರೆಂಡ್ಸ್ ಅಲ್ವಾ ಸರಿ ಹೋಗಿ ಒಟ್ಟಿಗೆ ಕದಿಯೋಣ ಅಂತ ಸಪೋರ್ಟ್ ಮಾಡೋದೆ, ಅದು ನಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಬಟ್ ಒಳ್ಳೇದಾಗ್ಲಿ ಅಂತ ಫ್ರೆಂಡ್ಸ್ ಗೆ ಅದನ್ನ ಯಾವಾಗ್ಲೂ ಬಯಸ್ತಾ ಇರ್ತೀವಿ ಕ್ಯಾರೆಕ್ಟರ್. ಕಳ್ಳರಿಗೂ ಒಂದು ಎಥಿಕ್ಸ್ ಅಥವಾ ಮಾರಲ್ಸ್ ಏನಾದ್ರು ಇಟ್ಕೊಂಡಿರ್ತಾರೆ, ಸಿದ್ಧಾಂತಗಳು ಮನುಷ್ಯರು ಅಂದ್ರೆ ಇರ್ಲೇಬೇಕು. ಕಳ್ಳರು ಒಳ್ಳೆಯವರು ಇರ್ತಲ್ಲ, ಮನುಷ್ಯರು ಸಿದ್ಧಾಂತ ಇರ್ಲೇಬೇಕು. ಸೊ ಇದ್ರಲ್ಲೂ ಅಷ್ಟೇ, ಹೀರೋಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಿದ್ಧಾಂತ ಇರುತ್ತೆ, ಅದಾದ್ಮೇಲೆ ಹೋಗ್ತಾ 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 ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಎಮೋಷನಲಿ ಎಲ್ಲರೂ ಒಂದು ಕನೆಕ್ಟ್ ಆಗಿರ್ತೀವಿ ಎಂಡ್ ಆಫ್ ದ ಡೇ. ಓಕೆ, ಸೊ ತುಂಬಾ ರೀಟೇಕ್ ಗಳನ್ನ ತಗೊಂಡು ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ದು ಸೆಟ್ ನಲ್ಲಿ ಯಾರು ಇರ್ಬೋದು ಸರ್ ನಿಮ್ಗೆ? ತುಂಬಾ ರೀಟೇಕ್ ಕುಶಾಲ್ ಅತಿ ಹೆಚ್ಚು ರೀಟೇಕ್ ತಗೊಂಡಿದ್ದು. ಅದು ಕೆಲವು ಕಡೆ ಮಾತ್ರ, ಅದು ಬಿಟ್ರೆ ಅದ ನಂತರದಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಹಾಗಿರುತ್ತೆ, ಅದಾದ್ಮೇಲೆ ಸೆಟ್ ಆಗ್ತವೆ. ಎಲ್ಲ ತರಲೆಗಳು ಎಲ್ಲ ಸೆಟ್ ಅಲ್ಲಿ ಒಂದು ತರಲೆ ಮಾತುಗಳು ಆಡ್ಕೊಂಡು ಇದ್ದು ಸಡನ್ ಆಗಿ ಡೈರೆಕ್ಟರ್ ಕರೀತಾರೆ, ಅವಾಗ ಇಮಿಡಿಯೇಟ್ ಬಂದು ಅವ್ರು ಆಕ್ಟ್ ಮಾಡ್ಬೇಕು. ಅವಾಗ ಇಮಿಡಿಯೇಟ್ ಮಾಡ್ಬೇಕು ಅಂತಂದ್ರೆ ಅವ್ರು ಪಿಕಪ್ ತಗೋಬೇಕು ಮತ್ತೆ, ಯಾಕಂದ್ರೆ ತರಲೆ ಆಟಗಳು ಆಡ್ತಿರ್ತಾರೆ, ಇಲ್ಲಿ ಯಾವ್ದೋ ಎಮೋಷನ್ ಸೀನ್ ತೆಗಿತಾ ಇರ್ತೀವಿ, ಅದಕ್ಕೆ ಅಡ್ಜಸ್ಟಬಲ್ ಆಗ್ಬೇಕು. ಅಂತ ಸಂದರ್ಭದಲ್ಲಿ ಕುಶಾಲ್ ಸ್ವಲ್ಪ ಹೊಡ್ಕೊಂಡ್ಬಿಡ್ತಿದ್ರು ಅಂದ್ರೆ. ಸೊ ಹಾಗಾಗಿ ಮಿಸ್ ಹೊಡಿತಾ ಇತ್ತು. ಓಕೆ, ಅಂಡ್ ಸರ್ ಹೊಸ ಕಲಾವಿದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಕಲಾವಿದರು ಬಹಳಷ್ಟು ಜನ ಇದ್ದಾರೆ. ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಅಂತ ಹೇಳ್ಬೋದು. ಶೋಭರಾಜ್ ಸರ್, ಗಿರಿಜಾ ಮೇಡಮ್ ಅಂಡ್ ಯಶ್ ಶೆಟ್ಟಿ ಅವರು. ಸೊ ಇವರೆಲ್ಲರೂ ಕೂಡ ಹಲವಾರು ಮೂವೀಸ್ ಗಳನ್ನ ಮಾಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಹೊಂದಿರುವಂತವ್ರು. ಇಂತಹ ಒಂದು ಕಲಾವಿದರನ್ನ ಹೊಸ ಕಲಾವಿದರ ಜೊತೆಗೆ ಸೇರ್ಪಡೆ ಮಾಡುವಂತದ್ದು ಅಥವಾ ಅವ್ರ ಜೊತೆಗೆ ನಟನೆ ಮಾಡೋದಕ್ಕೆ ಸಹಾಯ ಮಾಡುವಂತದ್ದು ಹೇಗೆ ನಿಮ್ಗೆ ಮೈಂಡಿಗೆ ಬಂತು? ಅಂಡ್ ಇವ್ರನ್ನ ಹೇಗೆ ಫೈನಲೈಸ್ ಮಾಡಿದ್ರಿ ನೀವು? ಸರ್ ಆಕ್ಚುಲಿ ಕತೆ ಬರಿಬೇಕಾದ್ರೆ ಕ್ಯಾರೆಕ್ಟರ್ ಲಿಸ್ಟ್ ಹಾಕೊಂಡ್ವಿ. ಕ್ಯಾರೆಕ್ಟರ್ ಲಿಸ್ಟ್ ಹಾಕೊಂಡು ನಾವ್ ಯಾರಿಗೂನು ಅವ್ರವ್ರದೇ ಕ್ಯಾರೆಕ್ಟರ್ ಹೇಳಿಲ್ಲ ಹೋಗಿ. ಆಮೇಲೆ ಅವರು ಏನು ಒಂದ್ 4 ದಿನ ಶೂಟ, ಓಕೆ ಅದೇನಿದೆ ಮಾತಾಡೋಣ, ನಾನ್ ಬರ್ತೀನಿ, ಹಿಂಗಿರ್ಲಿಲ್ಲ. ಎಲ್ಲಾರ ಹತ್ರ ಹೋಗಿ ಕತೆನ
2 ಅವರ್ ಕೂತ್ಕೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡೇನೆ ನಾನು ಒಪ್ಸಿದ್ದು. ಸೊ ನನ್ನ ಕ್ಯಾರೆಕ್ಟರ್ ಇರುತ್ತೆ, ಅವಾಗ ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಪ್ರತಿಯೊಬ್ರು ಬಂದ್ರು, ಮುಖ್ಯಮಂತ್ರಿ ಚಂದ್ರು, ಗಿರಿಜಾ ಲೋಕೇಶ್, ಮಿಮಿಕ್ರಿ ದಯಾನಂದ್, ವಿ ಮನೋಹರ್ ಅವರು, ಶೋಭರಾಜ್ ಅವರು, ಯಶ್ ಶೆಟ್ಟಿ ಅವರು, ಗಿರೀಶ್ ಶಿವಣ್ಣ, ಇವರೆಲ್ಲರೂ ಬಂದು, ಶಶಾಂಕ್ ಶೇಷಗಿರಿ ಅವರು ಕೂಡ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಇವರೆಲ್ಲಾ ತಾರಾಗಣ ಹೀರೋ ಹೀರೋಯಿನ್ಗೆ ಅಡ್ಜಸ್ಟ್ ಅಂದ್ರೆ ಲೈಕ್ ಹೊಸಬ್ರು ತೊಂದರೆ ಆಗ್ಬಾರ್ದು, ನಮಗೆ ಒಂದಷ್ಟು ವಿಷಯಗಳನ್ನ ಕಲಿಸಿದಾರೆ ಅವರು. ಹೊಸ ಡೈರೆಕ್ಟ್ರು ಏನೋ ಗೊತ್ತಿಲ್ಲ ಆ ತರ ಏನಿಲ್ಲ. ಒಂದ್ ಪಕ್ಷ ನಾನೇ ಏನಾದ್ರು ತಪ್ಪು ಅಂತ ಅನ್ಸಿದ್ರೆ ಅದನ್ನ ಅಲ್ಲಿ ಹೇಳ್ತಾ ಇರಲಿಲ್ಲ, ಸೈಡಿಗೆ ಕರ್ಕೊಂಡೋಗಿ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ ನೋಡಿ, ಇದು ಲೆಂತ್ ಇದೆ, ಡೈಲಾಗ್ ರಿಪೀಟ್ ಇದೆ, ಇದನ್ನ ಹಿಂಗ್ ಮಾಡ್ಬಿಡೋಣ. ಶೋಭಣ್ಣ ಎಗರ್ ಮೇಲೆ ಕೈ ಹಾಕೊಂಡ್ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಗೈಡ್ ಮಾಡ್ಬಿಡೋರು. ಆಮೇಲೆ ಗಿರ್ಜಾ ಅಮ್ಮ ಅಂದ್ರೆ ನಿಮಗೆ ಗೊತ್ತು, ಆಲ್ಮೋಸ್ಟ್ ಅವರು ಬೇರೆಯವ್ರ ತರ ನೋಡೋದೇ ಇಲ್ಲ ಯಾರನ್ನ, ಅವ್ರ ಮನೆ ಮಕ್ಳು ಅವ್ರ ಮೊಮ್ಮಕ್ಳು ತರಾನೇ ನೋಡ್ತಾರೆ. ಇನ್ ಮಿಮಿಕ್ರಿ ದಯಾನಂದ್ ಅವ್ರದ್ದು ನಂದು ಪರಿಚಯ ಬಂದು ಒಂದ್ 20 ವರ್ಷದ ಸ್ನೇಹ ನಮ್ದು. ನಾನು ಮೊದ್ಲು ಸ್ಟೇಜ್ ಶೋ ಡ್ಯಾನ್ಸರ್ ಆಗಿದ್ದೆ, ಈವೆಂಟ್ ಎಲ್ಲ ಮಾಡ್ತಾ ಇದ್ದೆ. ಸೊ ಆ ಟೈಮ್ನಿಂದನೂ ಪರಿಚಯ ನಾನು. ಸೊ ಇತ್ತೀಚೆಗೆ ಅದನ್ನ ಸ್ವಲ್ಪ ನಿಲ್ಲಿಸ್ಬಿಟ್ಟು ಸಿನಿಮಾ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಸಿನಿಮಾ ಮಾಡಿದ್ದು. ಇನ್ ವಿ ಮನೋಹರ್ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಪ್ರತಿಯೊಬ್ರು ಆರ್ಟಿಸ್ಟ್ ಎಲ್ಲರೂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ನಮಗೆ ತೊಂದರೆ ಆಗಿಲ್ಲ. ಓಕೆ, ಸೊ ಮೋಸ್ಟ್ ಆಫ್ ದ ಸೀನ್ಸ್ ಎಲ್ಲದನ್ನು ಬ್ಯಾಂಗ್ಳೂರ್ನಲ್ಲೇ ಶೂಟ್ ಆಗಿದೆ ಹೇಗೆ ಅಂತ? ಹೌದು ಸರ್, ಸಿಟಿ ಮಾರ್ಕೆಟ್ ಮೇಜರ್. ಅದು ಬಿಟ್ಟು ಬೆಂಗಳೂರು ಸುತ್ತಮುತ್ತ ಸಬ್ಜೆಕ್ಟಿಗೆ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಸಾಂಗಿಗೆ ಇನ್ನೊಂದು ಮತ್ತು ಕಮರ್ಷಿಯಲ್ ಸಂಬಂಧಪಟ್ಟಂತೆ ಅಂತ ಕಡೆ ಎಲ್ಲ ಶೂಟ್ ಮಾಡಿದೀವಿ. ಅಂಡ್ ನಂದಿ ಬೆಟ್ಟದಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದೀವಿ. ಇಲ್ಲಿವರೆಗೂ ನಂದಿ ಬೆಟ್ಟನ ಆ ತರ ತೋರ್ಸಕ್ ಚಾನ್ಸ್ ಇಲ್ಲ. ಫಸ್ಟ್ ಟೈಮ್ ನಾವು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ದಾಬಸ್ಪೇಟೆ ಸುತ್ತಮುತ್ತ ಲಾರಿ ಸ್ಟ್ಯಾಂಡ್ಗಳಲ್ಲೆಲ್ಲ ಶೂಟ್ ಮಾಡಿದೀವಿ. ಒಂದು ಸಾಂಗ್ ಕೇರಳದಲ್ಲಿ ವರ್ಕಲ ಮತ್ತೆ ಅಲಪಿನಲ್ಲಿ ಶೂಟ್ ಮಾಡಿದೀವಿ. ಬೋಟಲ್ಲಿ ರಿಸ್ಕಿ ಜಾಬ್ ಆಕ್ಚುಲಿ. ಸೊ ಬೋಟಲ್ಲಿ ಇಬ್ಬಿಬ್ರನ್ನೇ ಕಳಿಸ್ಬಿಟ್ಟೆಲ್ಲ ಶೂಟ್ ಮಾಡಿದೀವಿ, ಪ್ರಿಕಾಷನ್ಸ್ ಎಲ್ಲ ತಗೊಂಡು ಆ ಟೈಮ್ ನಲ್ಲಿ. ಸರ್ ಇನ್ನೊಂದು ಬೋಟಲ್ ಅವ್ರು ಇರ್ತಿದ್ರು, ನಾವು ನಿಂತ್ಕೊಂಡು ನನಗೆ ಏನೋ ಹೆಚ್ಚು ಕಡಿಮೆ ಆದ್ರೆ ಎಗರ್ ಬಿಡೋಣ, ಇನ್ನೊಂದು ಹೆಚ್ಚು ಕಡಿಮೆ ಆದ್ರೆ ಎಗರ್ ಬಿಡೋಣ ಅಂತ. ಅಲ್ಲ ಬಟ್ ಸಮಸ್ಯೆ ಹೆಂಗ್ ಗೊತ್ತಾ, ಈಜ್ ಬರಲ್ಲ ಅನ್ನೋದು ನನ್ಗೆ ಈಗ್ಲೂ ಗೊತ್ತಾಗ್ತಿಲ್ಲ. ಅವ್ರು ಏನೋ ಎಗರು ಬಿಡೋಣ ಅಷ್ಟೇನೆ, ಕಾಪಾಡ್ಕೋಬೇಕು. ಪ್ರಿಕಾಷನ್ ಸ್ವಿಮ್ಮರ್ಸ್ ಇದಾರೆ, ಎಲ್ಲಾರು ಇದಾರೆ, ಆದ್ರೆ ಒಂದು ಜವಾಬ್ದಾರಿ ಇರುತ್ತಲ್ಲ ಆತರ. ಮೇ ಬಿ ಅಂತ ಟೈಮ್ ನಲ್ಲಿ ಇವ್ರು ಪಕ್ಕ ಇದ್ರೆ ಸರ್ ನೀವು ಎಗರ್ರಿ ಅಂತ ಎಗರ್ಸ್ತಿದ್ದ ಏನೋ ಗೊತ್ತಿಲ್ಲ. ಓಕೆ, ಅಂಡ್ ಖದೀಮಾ ಅಂತ ಟೈಟಲ್ ಇಟ್ಟಿರೋದ್ರಿಂದ ನೀವು ಇಂಡಸ್ಟ್ರಿಯಲ್ಲಿ ಯಾರ ಹತ್ರ ಏನನ್ನ ಕದೀತಾ ಇದ್ರಿ? ಇನ್ ಕೇಸ್ ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಯಾವ ಡೈರೆಕ್ಟರ್ ಹತ್ರ ಏನ್ ಕದೀತಾ ಇದ್ರಿ ನೀವು? ಸರ್ ಇಲ್ಲಿ ಕದಿಯೋದು ಆಕ್ಚುಲಿ ನಾವು ಪ್ರತಿ ಕಡೆ ಮಾತಾಡೋದು, ಅಂದ್ರೆ ತಿಳ್ಕೊಳ್ಳೋದು, ವಿಷಯಗಳ ತಿಳ್ಕೊಳ್ಳೋದು. ಸೊ ತಿಳ್ಕೊಂಡು ನಾವು ಚೆನ್ನಾಗಿ ಆಗ್ತೀವಿ ಅಂದ್ರೆ ಅದು ಕದಿಯೋದೇ ಅರ್ಥ ಅದ್ರದ್ದು. ಸೊ ಪ್ರತಿಯೊಬ್ಬರ ಹತ್ರನೂ ಇದೆ ಸರ್, ಆ ಡೈರೆಕ್ಟರ್ ಈ ಡೈರೆಕ್ಟರ್ ಅಂತ ಏನಿಲ್ಲ. ನೀವ್ ಹೇಳ್ದಂಗ ಒಂದ್ ಸಿನಿಮಾದಲ್ಲಿ ಏನೆಲ್ಲಾ ಇದೆ ಜಾನರ್ ಅಂತಿರಲ್ಲ, ಅದೇ ತರ ಒಬ್ಬೊಬ್ಬ ನಿರ್ದೇಶಕರ ಹತ್ರನೂ ಒಂದೊಂದು ಕಲಿಯೋದಿರುತ್ತೆ, ಒಬ್ಬೊಬ್ಬ ಆರ್ಟಿಸ್ಟ್ ಹತ್ರನೂ ಒಂದೊಂದು ಕಲಿಯೋದಿರುತ್ತೆ. ಎಷ್ಟು ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ ಈಗ ಎಂತೆಂತ ಒಳ್ಳೆ ಬರವಣಿಗೆ ಕೊಡ್ತಾ ಇದ್ದಾರೆ. ಅವ್ರ ಬರವಣಿಗೆ ನೋಡಿದಾಗ ಅಯ್ಯೋ ನಾನು ಇನ್ನೂ ಅದು ಕಲ್ತಿಲ್ವಲ್ಲ, ನಾನು ಆ ಥರದ್ದೇನೋ ಒಂದು ಹೊಸದು ಕಲಿಬೇಕು. ಸೊ ಸೀನಿಯರ್ ನಿರ್ದೇಶಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಆಮೇಲೆ ಇನ್ನು ಮುಂದೆ ನಾನು ಕಲಿತಾನೆ ಹೋಗ್ತೀನಿ ಆದಷ್ಟು ನಾನು. ಓಕೆ, ಅಂಡ್ ಶ್ರೀನಿಧಿ ಅವರಿಗೆ ಇನ್ನು ನೆಕ್ಸ್ಟ್ ಬರುವಂತ ಒಂದು ದಿನಗಳಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಗಳನ್ನ ಮಾಡ್ಬೇಕು ಅಂತ ಆಸೆಗಳಿದೆ? ಕ್ಯಾರೆಕ್ಟರ್ ಎಂತ ಇದ್ರು ಮಾಡ್ತೀನಿ, ಹೀರೋ ಸಪೋರ್ಟಿಂಗ್ ಮಾಡ್ತೀನಿ. ಓಕೆ, ಸೊ ನಿಮ್ಮ ಒಂದು ಫ್ರೇಮ್ ನಲ್ಲಿ ಸರ್ ತುಂಬಾನೇ ಬ್ಯೂಟಿಫುಲ್ ಆಗಿ ಒಬ್ರು ಆರ್ಟಿಸ್ಟ್ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಇರ್ಬೋದು? ಅದು ತುಂಬಾ ಬ್ಯೂಟಿಫುಲ್ ಆಗಿ ಅಂತಂದ್ರೆ ಹೀರೋ ಮತ್ತೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್, ಆಮೇಲೆ ಗಿರ್ಜಮ್ಮ ಇವಾಗ್ಲೂ ತುಂಬಾ ಚೆನ್ನಾಗಿ ಫ್ರೇಮಿಂಗ್ ಅಲ್ಲಿ ವಂಡರ್ಫುಲ್ ಆಗಿ ಕಾಣುತ್ತೆ. ಮತ್ತೆ ಶೋಭರಾಜ್ ಸರ್. ಎಲ್ಲರ ಹೆಸರು ಹೇಳ್ಬಿಟ್ರಿ ನೀವು. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾರೆ. ಜೊತೆಗೆ ನಮ್ಮ ಹುಡುಗರು ಕೂಡ ತುಂಬಾ ಚೆನ್ನಾಗಿ ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾರೆ ಫ್ರೇಮಿಂಗ್ ಅಲ್ಲಿ, ಮತ್ತೆ ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಓಕೆ, ಅಂಡ್ ಸರ್ ಜನರ ಎಕ್ಸ್ಪೆಕ್ಟೇಷನ್ ಈ ಒಂದು ಸಿನಿಮಾದ ಮೇಲೆ ಖದೀಮಾ ಅಂತ ಹೇಳಿದ ತಕ್ಷಣ ಏನಿರ್ಬೋದು ಅಂದ್ರೆ, ಇವಾಗ ಟ್ರೈಲರ್ ನ ನೋಡಿದ್ರೆ ಹೊಡಿಬಡಿ ಇದೆ, ಒಂದ್ ಸ್ವಲ್ಪ ರಗಡ್ ಲುಕ್ಸ್ ಗಳು ಅಂಡ್ ಅದೇ ಒಂದು ಪೋಲಿತನ, ತುಂಟತನ ಎಲ್ಲದನ್ನು ಕೂಡ ಕಂಡು ಬರುತ್ತೆ. ಸೊ ಜನರ ಒಂದು ಕ್ಯಾಲ್ಕುಲೇಷನ್ 18th ಗೆ ಯಾವ ರೀತಿಯಾಗಿ ಇರ್ಬೋದು ಅಂತ ಹೇಳಿ ನಿಮ್ಗೆ ಏನಾದ್ರು ಗೆಸ್ಸಿಂಗ್ಸ್ ಇದೆಯಾ? ಟ್ರೈಲರ್ ಬಿಡೋ ಉದ್ದೇಶನೇ ಸಿನಿಮಾದಲ್ಲಿ ಏನೇನಿದೆ ಅಂತ. ಸೊ ಅದೊಂದು ಅರ್ಥ ಮಾಡಿಸ್ಬಿಟ್ಟಿದೀವಿ. ಸೊ ಅದನ್ನೇ ನಿಮ್ ಮುಂದೆನೂ ಈಗ ಅಷ್ಟು ಹೇಳಿದೀವಿ. ಸೊ ಮತ್ತೆ ಹೇಳೋದಾದ್ರೆ ಸೇಮ್ ಅನುಮಾನಿಸ್ಬೇಡಿ, ಥಿಯೇಟರ್ ನೀವು ಬಂದ್ಮೇಲೆ ನಿಮಗೆ ಒಳ್ಳೆ ಲವ್ ಸ್ಟೋರಿ ಇದೆ, ಒಳ್ಳೆ ಕಾಮಿಡಿ ಇದೆ, ಅಂಡ್ ಒಳ್ಳೆ ಫೈಟ್ಸ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಎಮೋಷನ್ಸ್ ಇದೆ, ಸೆಂಟಿಮೆಂಟ್ ಇದೆ. ಆಮೇಲೆ ಬರೀ ಫ್ರೇಮ್ ಅಷ್ಟೇ ಅಲ್ಲ, ಟೆಕ್ನಿಕಲ್ ವರ್ಕ್ಸ್ ಏನಿದೆ ಗೊತ್ತಾ, ಅದನ್ನ ನೀವು ತುಂಬಾ ಫೀಲ್ ಚೆನ್ನಾಗಿ ಮಾಡ್ತೀರಾ. ಲೈಕ್ ಆಡಿಯೋಗ್ರಫಿ, ಸರೌಂಡಿಂಗ್ ಸಿಸ್ಟಮ್ ಆಗಿರ್ಬೋದು, ಬ್ಯೂಟಿ ಆಫ್ ದ ಫ್ರೇಮ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಗೆ ಎಲ್ಲೂ ಅಚ್ಚೆ ಬೇಜಾರ ಇದೇನೋ ಚೆನ್ನಾಗಿಲ್ಲ ಆ ತರ ಅನ್ನಿಸ್ತೋ ಅಂತ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು. ಆಲ್ಮೋಸ್ಟ್ ಕುತ್ಕೊಂಡು 2.5 hours ಖುಷಿಯಾಗಿ ಎಂಜಾಯ್ ಮಾಡಿ ಸಿನಿಮಾ ನೋಡ್ಬೋದು. ಆಮೇಲೆ
ನಾವು ಹೊಸಬ್ರು, ಗೊತ್ತಿಲ್ಲ, ನಾವು ಚಿಕ್ಕ ಪುಟ್ಟ ಎಲ್ಲೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಆಚೆ ಈಚೆ ಆದ್ರು, ಬಟ್ ಅದನ್ನ ಟೆಕ್ನಿಕಲಿ ನಾವು ಬಹಳಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದೀವಿ. ಒಂದ್ಸತಿ ಅವಕಾಶ ಕೊಟ್ಟು ನೋಡಿ, ನಮಗೂನು ಬಂದು ನೋಡಿ. ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ, ಏನ್ ತೊಂದರೆ ಇಲ್ಲ ಆ ವಿಚಾರದಲ್ಲಿ. ಓಕೆ, ಸೊ ಏಪ್ರಿಲ್ 18th ಸಿನಿಮಾಸ್ ಬರ್ತಾ ಇದೀರಾ ಅಂಡ್ ಒಳ್ಳೇದಾಗ್ಲಿ ಸರ್. ಖುಷಿ ಆಗ್ತಾ ಇದೆ ಬಿಕಾಸ್ ಹೊಸಬರ ಜೊತೆಗೆ ಅದು ಎಕ್ಸ್ಪೀರಿಯನ್ಸ್ ಕಲಾವಿದರ ಒಂದು ಸಾಥ್ ಕೂಡ ಇದೆ. ಅಂಡ್ ಇದೇ ರೀತಿಯಾಗಿ ಹಲವಾರು ಮೂವೀಸ್ ಗಳು ನಿಮ್ಮ ಕಡೆಯಿಂದನೂ ಕೂಡ ಬರ್ಲಿ. ಅಂಡ್ ನಿಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಸರ್. ಸರ್, ಒಳ್ಳೊಳ್ಳೆ ಫ್ರೇಮ್ಸ್ ಗಳನ್ನ ಇನ್ನೂ ನಮ್ಮ ಇಂಡಸ್ಟ್ರಿಗೆ ಕೊಡಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡೋದಕ್ಕೆ. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ಕಾರ.